ಇನ್ನು ಅಭಿಮಾನಿಗಳೇ ನಮ್ಮ ಸೆಲೆಬ್ರಿಟಿ ಅಂತಿದ್ದ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇದೀಗ ಕೊಲೆ ಕೇಸ್ನಲ್ಲಿ ಪೊಲೀಸರ ಅತಿಥಿಯಾಗಿದ್ದಾರೆ. ಇದರ ಬೆನ್ನಲ್ಲೇ ಪವಿತ್ರ ಗೌಡ ಹೆಸರು ಕೂಡ ಮುನ್ನೆಲೆಗೆ ಬಂದಿದೆ. ರೇಣುಕಾಸ್ವಾಮಿ ಕೊಲೆಗೂ ದರ್ಶನ್ ಪೊಲೀಸರ ಅತಿಥಿಯಾಗೋದಕ್ಕೂ ಪ್ರಮುಖ ಕಾರಣ ಈ ಪವಿತ್ರ ಗೌಡ. ಅಷ್ಟಕ್ಕೂ ಪವಿತ್ರ ಗೌಡ ಮಾಡಿದ್ದೇನು? ಕೊಲೆ ಕೇಸ್ನಲ್ಲಿ ಸ್ಯಾಂಡಲ್ವುಡ್ ಸಾರಥಿ ಸಂಕಷ್ಟಕ್ಕೆ ಸಿಲುಕಿದ್ಯಾಕೆ ನೋಡೋಣ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇಡೀ ರಾಜ್ಯದಾದ್ಯಂತ ಸಂಚಲನ ಸೃಷ್ಟಿಸಿದೆ. ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅವರನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ಮಾಡುತ್ತಿದ್ದಾರೆ. ಇನ್ನು ಇದೇ ಕೇಸ್ನಲ್ಲಿ ನಟ ದರ್ಶನ್ ಆಪ್ತೆ ಪವಿತ್ರ ಗೌಡರನ್ನ ಪೊಲೀಸರು ವಶಕ್ಕೆ ಪಡೆದು ಎನ್ಕ್ವೈರಿ ಮಾಡುತ್ತಿದ್ದಾರೆ. ರೇಣುಕಾಸ್ವಾಮಿ ಕೊಲೆಗೂ ನಟ ದರ್ಶನ್ ಅರೆಸ್ಟ್ಗೂ ಏನ್ ಲಿಂಕ್ ಅಂತ ಹುಡುಕ್ತಾ ಹೋದಾಗ ತಳುಕು ಹಾಕಿಕೊಂಡಿದೆ. ಇವತ್ತಿನ ಇಷ್ಟೆಲ್ಲ ಬೆಳವಣಿಗೆಗೆ ಕಥಾನಾಯಕಿಯೇ ಈ ಪವಿತ್ರ ಗೌಡ. ದರ್ಶನ್ ಕುಟುಂಬದ ವಿಚಾರವಾಗಿ ಪವಿತ್ರ ಗೌಡ ವಿರುದ್ಧ ಕಮೆಂಟ್. ಪವಿತ್ರ ಗೌಡಗೆ ಅಶ್ಲೀಲವಾಗಿ ಕಮೆಂಟ್ ಮಾಡ್ತಿದ್ದಂತೆ ರೇಣುಕಾಸ್ವಾಮಿ. ಕೊಲೆಯಾಗಿರುವ ರೇಣುಕಾಸ್ವಾಮಿ ನಟ ದರ್ಶನ್ ಅವರ ಅಪ್ಪಟ ಅಭಿಮಾನಿಯಂತೆ. ಕೆಲ ತಿಂಗಳ ಹಿಂದೆ ಪವಿತ್ರ ಗೌಡ ಮತ್ತು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನಡುವೆ ಕೋಲ್ಡ್ ವಾರ್ ಶುರುವಾಗಿತ್ತು. ದರ್ಶನ್ ವಿಚಾರವಾಗಿ ಇಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಕಿತ್ತಾಡಿಕೊಂಡಿದ್ರು. ಇದು ಭಾರಿ ಸದ್ದು ಕೂಡ ಮಾಡಿತ್ತು. ವಿಜಯಲಕ್ಷ್ಮಿ ಮತ್ತು ಪವಿತ್ರ ಗೌಡ ನಡುವಿನ ಕಲಹದ ಬಗ್ಗೆ ರೇಣುಕಾಸ್ವಾಮಿ ಕೆಟ್ಟದಾಗಿ ಕಮೆಂಟ್ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಪವಿತ್ರ ಗೌಡರಿಗೆ ಸಾಮಾಜಿಕ ಜಾಲತಾಣದ ಖಾತೆಯಲ್ಲಿ ವೈಯಕ್ತಿಕವಾಗಿ ನಿಂದನೆ ಮಾಡಿದ್ನಂತೆ. ಇದರಿಂದ ಕೋಪಗೊಂಡ ಪವಿತ್ರ ಗೌಡ ಎಲ್ಲದಕ್ಕೂ ಸಮಯ ಉತ್ತರ ಕೊಡುತ್ತೆ, ಜಸ್ಟ್ ವೇಟ್ ಅಂಡ್ ವಾಚ್ ಎಂದು ಇಂಡೈರೆಕ್ಟ್ ಆಗಿ ಕಮೆಂಟ್ ಮಾಡಿದ್ದು ಇದೀಗ ಅದು ಬಹಿರಂಗವಾಗಿದೆ. ರೇಣುಕಾಸ್ವಾಮಿ ಕಮೆಂಟ್ ಬಗ್ಗೆ ದರ್ಶನ್ಗೆ ಹೇಳಿದ್ದ ಪವಿತ್ರ. ಕೂಡಲೇ ರೇಣುಕಾಸ್ವಾಮಿ ಪತ್ತೆಗೆ ಮುಂದಾದ ನಟ ದರ್ಶನ್. ರೇಣುಕಾಸ್ವಾಮಿಯ ಕೆಟ್ಟದಾದ ಕಮೆಂಟ್ನಿಂದ ರೊಚ್ಚಿಗಿದ್ದ ಪವಿತ್ರ ಗೌಡ ಈ ವಿಚಾರವನ್ನ ನಟ ದರ್ಶನ್ಗೆ ಹೇಳಿಕೊಂಡಿದ್ಲಂತೆ. ಹೀಗಾಗಿ ಕೂಡಲೇ ನಟ ದರ್ಶನ್ ರೇಣುಕಾಸ್ವಾಮಿಗೆ ಬುದ್ಧಿ ಹೇಳಲು ಆತನನ್ನ ಪತ್ತೆ ಹಚ್ಚಲು ಮುಂದಾಗಿದ್ದಾರೆ. ಆಗ ರೇಣುಕಾಸ್ವಾಮಿ ಚಿತ್ರದುರ್ಗದವನು ಎಂಬ ಮಾಹಿತಿ ಸಿಕ್ಕಿದೆ. ಆಗ ಚಿತ್ರದುರ್ಗದ ದರ್ಶನ್ ಸೇನೆಯ ಅಧ್ಯಕ್ಷ ರಘು ದರ್ಶನ್ ಮೂಲಕ ರೇಣುಕಾಸ್ವಾಮಿಯನ್ನ ಪತ್ತೆ ಮಾಡಿ ಬಳಿಕ ಬೆಂಗಳೂರಿಗೆ ಕರೆಸಿಕೊಂಡಿದ್ದಾರೆ. ದರ್ಶನ್ ಆಪ್ತನಿಗೆ ಸೇರಿದ ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ. ಮಾರಣಾಂತಿಕ ಹಲ್ಲೆಯಿಂದ ಸ್ಥಳದಲ್ಲಿ ಅಸುನೀಗಿದ ರೇಣುಕಾಸ್ವಾಮಿ. ಇನ್ನು ರೇಣುಕಾಸ್ವಾಮಿಯನ್ನ ಪತ್ತೆ ಮಾಡಿದ ಬಳಿಕ ಬೆಂಗಳೂರಿನ ಆರ್ಆರ್ ನಗರದಲ್ಲಿರುವ ದರ್ಶನ್ ಆಪ್ತ ವಿನಯ್ ಅನ್ನೋರಿಗೆ ಸೇರಿದ ಶೆಡ್ಗೆ ಕರೆತರಲಾಗಿದೆ. ಬಳಿಕ ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಅಲ್ಲಿದ್ದವರು ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಇದರಿಂದ ರೇಣುಕಾಸ್ವಾಮಿ ಶೆಡ್ನಲ್ಲೇ ಅಸುನೀಗಿದ್ದಾನೆ ಎಂದು ಪೊಲೀಸರ ತನಿಖೆಯಲ್ಲಿ ತಿಳಿದು ಬಂದಿದೆ. ಒಟ್ನಲ್ಲಿ ಉಗುರಲ್ಲಿ ಹೋಗೋದಕ್ಕೆ ಕೊಡಲಿ ತೆಗೆದುಕೊಂಡ್ರು ಎಂಬ ಗಾದೆ ಮಾತಿನಂತೆ ರೇಣುಕಾಸ್ವಾಮಿಗೆ ಬುದ್ಧಿವಾದ ಹೇಳಬಹುದಿತ್ತು. ಅದಕ್ಕೂ ಬಗ್ಗದಿದ್ರೆ ಪೊಲೀಸರಿಗೆ ದೂರು ನೀಡಿ ಕಾನೂನು ಕ್ರಮ ಕೈಗೊಳ್ಳಬಹುದಿತ್ತು. ಆದ್ರೆ ಇದನ್ನೆಲ್ಲ ಬಿಟ್ಟು ಜೀವವೇ ಹೋಗುವಂತೆ ಅಮಾನವೀಯವಾಗಿ ಹಲ್ಲೆ ಮಾಡಿದ್ದು ಎಷ್ಟು ಸರಿ ಅನ್ನೋದು ಸಾರ್ವಜನಿಕರ ಪ್ರಶ್ನೆ. ಅಂಕಿತಾ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.